ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈಶ್ವರಿ ವಿದ್ಯಾ ರೂಮಿಗೆ ಬಂದಿರ್ತಾಳೆ. ನಾನು ಮುದ್ದು ಸೊಸೆ ನಿನ್ನ ಗುಟ್ಟು ಕಾಪಾಡ್ಕೊ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೇ ಅಂತ ಹೇಳಿದಾಗ, ಈ ಋಣ ನಾನು ನನ್ನ ಜೀವ ಇರೋ ಗಂಟ ಮರೆಯಕ್ಕಿಲ್ಲ ಚಿಕ್ಕತ್ತೆ ಅಂತ ಹೇಳಿದಾಗ, ಋಣದ ಮಾತು ಯಾಕೆ ಮುದ್ದು ಸೊಸೆ, ನಾ ಹೇಳಿದ ಕೆಲಸ ಮಾಡಿದರೆ ಸಾಕು, ಈ ಜನ್ಮದಲ್ಲೇ ಈ ಋಣನ ಇಳಿಸ್ಬಿಡ್ಬೋದು, ನಿನಗೆ ನಿನ್ನ ಋಣ ಇಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ, ಆ ಕೆಲಸ ಮಾಡು ಸಾಕು ಅಂತ ಹೇಳ್ತಿದ್ದಾಗ, ಏನು ಹೇಳ್ತಾ ಇದ್ದೀರಾ ಚಿಕ್ಕತ್ತೆ, ನಂಗೆ ಅರ್ಥ ಆಗಿಲ್ಲ ಅಂತ ಹೇಳಿದಾಗ, ಅರ್ಥ ಆಗುತ್ತೆ ಇರು ಮುದ್ದು ಸೊಸೆ ಹೇಳ್ತೀನಿ ಅಂತಾರೆ. ಏನು ಚಿಕ್ಕತೆ ಹಾಗಂದ್ರೆ ಋಣದ ಭಾರ ಅದು ಇದು ಹೇಳ್ತಾ ಇದ್ದೀರಾ, ಏನೂ ಅರ್ಥ ಆಗ್ತಾ ಇಲ್ಲ ಅಂದಾಗ, ಏನಿಲ್ಲ ನಿನ್ನ ಹತ್ರ 2 ಫೈಲ್ ಕೊಟ್ಟವ್ರಲ್ವಾ ಬಾವ, ಆ ಫೈಲು ಮತ್ತು 50 ಲಕ್ಷ ದುಡ್ಡು ಕೊಟ್ಬಿಡು, ಈ ಋಣದ ಭಾರ ಇಲ್ಲಿಗೆ ಮುಗಿದೋಗುತ್ತೆ ಅಂತ ಹೇಳ್ತಿರ್ತಾಳೆ. ಏನತ್ತೆ ನೀವು ತಮಾಷೆ ಮಾಡ್ತಾ ಇದ್ದೀರಾ, ಏನು ಕೇಳ್ತಾ ಇದ್ದೀರಾ ಅಂತ ಗೊತ್ತಾ ನಿಮಗೆ ಅಂತ ಕೇಳಿದಾಗ, ನಿನ್ನನ್ನು ಯಾರೇ ಕೇಳ್ತಾ ಇರೋದು, ಹೇಳಿದ ಕೆಲಸ ಅಷ್ಟೇ ಮಾಡಬೇಕು ಅಂತ ಚಿತ್ರ ದಬಾಯಿಸ್ತಾ ಇರ್ತಾಳೆ. ಅದಕ್ಕೆ ನಾನು ನನ್ನ ಪ್ರಾಣ ಹೋದರೂ ಸರಿ ಆ ಫೈಲ್ ಮಾತ್ರ ಕೊಡೋಕ್ಕಿಲ್ಲ, ಈ ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಚಿಕ್ಕತ್ತೆ ಅಂತ ಹೇಳ್ತಾಳೆ. ಏನು ಮುದ್ದು ಸೊಸೆ ತಮಾಷೆ ಮಾಡ್ತಾ ಇದೀಯಾ, ನಾನು ಹೇಳೋದು ಅರ್ಥ ಆಯ್ತಾ ಇಲ್ವೇ, ನಿನಗೆ ನಿನ್ನ ಜೀವನ ಉಳಿಸ್ಕೊಳ್ಳೋದು ಬೇಡವೇ, ಈ ಗುಟ್ಟು ರಟ್ಟಾಗಬೇಕು ಅಂತಿದ್ರೆ ಹೇಳು ಮಾಡ್ತೀನಿ ಅಂತ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ. ಆಗ ರತ್ನ ಭಯ ಪಡ್ತಾ ಇರ್ತಾಳೆ, ಮಗಳ ಜೀವನ ಎಲ್ಲ ಹಾಳಾಗಿ ಹೋಗ್ಬಿಡತ್ತೆ ಅಂತ. ಅದಕ್ಕೆ ಏನು ವಿದ್ಯಾ ಅಂತ ಕೇಳಿದಾಗ, ನಿಂಗೆ ಸುಮ್ಮನೆ ಇರೋವಾಗ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ತಾಳೆ. ಅದೆಲ್ಲ ಗೊತ್ತಿಲ್ಲ, ಆ ಫೈಲು ಮತ್ತು 50 ಲಕ್ಷ ದುಡ್ಡು ತಂದು ಕೊಡಬೇಕು ಅಷ್ಟೇ ಅಂತ ಈಶ್ವರಿ ಹೇಳಿದಾಗ, ನನ್ನ ಪ್ರಾಣ ಹೋದರೂ ಅಷ್ಟೇ, ಅದರಲ್ಲಿ ನಮ್ಮ ಮಾವನ ಮಾನ ಮರ್ಯಾದೆ ಎಲ್ಲ ಅಡಗದೆ, ಸರ್ಕಾರದ್ದು ಕೆಲವೊಂದು ಮುಖ್ಯವಾದ ವಿಷಯಗಳಿದೆ ಅದರಲ್ಲಿ, ಹಾಗಾಗಿ ಆ ಫೈಲ್ ಮಾತ್ರ ನಿಮ್ಮ ಕೈಗೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಕ್ಕಿಲ್ಲ ಚಿಕ್ಕತ್ತೆ, ನನ್ನನ್ನು ಕ್ಷಮಿಸ್ಬೇಡಿ ಅಂತ ಹೇಳಿದಾಗ, ನಿನ್ನ ಕ್ಷಮೆ ಯಾರಿಗೆ ಬೇಕು, ಅದೆಲ್ಲ ಆಗೋಕ್ಕಿಲ್ಲ, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ, ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವೇ, ತಂದ್ಕೊಡು ಹೋಗೆ ಫೈಲ್ನ ಅಂತ ದಬಾಯಿಸ್ತಾ ಇದ್ದಂಗೆ, ಯಾವುದೇ ಕಾರಣಕ್ಕೂ ನಾನು ಫೈಲ್ ಮಾತ್ರ ಕೊಡೋಕ್ಕಿಲ್ಲ, ನಮ್ಮ ಮಾವಯ್ಯನ ಮರ್ಯಾದೆ ಮಾತ್ರ ತೆಗಿಯೋಕ್ಕಿಲ್ಲ ಅಂತ ಹೇಳಿದಾಗ, ಭದ್ರಂಗೆ ಹೇಳಬೇಕಾ ಈ ವಿಚಾರ ಅಂತ ಕೇಳಿದ್ದಕ್ಕೆ, ನಾನೇ ಬೇಕಿದ್ರೆ ಹೋಗಿ ಹೇಳ್ತೀನಿ ಅಂತ ಹೇಳ್ತಿರ್ತಾಳೆ. ಇದಕ್ಕೆಲ್ಲ ಭಯ ಬಿದ್ದುಕೊಂಡು ರತ್ನ, ಅವ್ರೇನೋ ಫೈಲು ಮತ್ತು ದುಡ್ಡು ಕೇಳ್ತವ್ರಲ್ಲ ಕೊಟ್ಬಿಡು ಕಣೆ, ಇದರಿಂದ ನೀನೇನೇ ಕಳ್ಕೊತೀಯ, ನಿನ್ನ ಜೀವನ ಉಳಿಸ್ಕೋ ಕಣೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಕ್ಕಿಲ್ವಾ ಅಂತ ರತ್ನ ಬುದ್ಧಿ ಹೇಳ್ತಾ ಇದ್ದಾಗ, ಅವ್ವ ಈ ವಿಚಾರ ನಿನಗೆ ಗೊತ್ತಾಗಕ್ಕಿಲ್ಲ ವಸಿ, ಸುಮ್ಮನೆ ಇದ್ಬಿಡು, ಆ ಫೈಲ್ಗಳು ತುಂಬ ಮುಖ್ಯವಾದವು, ಅದರಲ್ಲಿ ನಮ್ಮ ಮಾವಯ್ಯನ ಮರ್ಯಾದೆ ಅಡಗಿದೆ, ನಿನ್ಗೆ ಅರ್ಥ ಆಗೋಕ್ಕಿಲ್ಲ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾ ಇದ್ದಾಗಲೇ ಈಶ್ವರಿ, ನೀನಾದರೂ ಹೇಳು ರತ್ನ, ಇಲ್ಲ ಅಂದರೆ ಶಾನೆ ಅನುಭವಿಸ್ತಾಳೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದಕ್ಕೆ, ನೀ ಏನೇ ಹೇಳು ಕಣವ, ನಾನು ಮಾತ್ರ ಈ ವಿಚಾರಕ್ಕೂ ಒಪ್ಕೊಳ್ಳೋಕ್ಕಿಲ್ಲ, ಈಗಲೇ ಬೇಕಿದ್ರು ನಮ್ಮ ಗೌಡ್ರಿಗೆ ಹೋಗಿ ಎಲ್ಲ ಸತ್ಯನೂ ನಾನೇ ಹೇಳ್ಬಿಡ್ತೀನಿ ಅಂದಿದ್ದಕ್ಕೆ, ಸತ್ಯ ಹೇಳಿದರೆ ನಿನ್ನನ್ನು ಭದ್ರ ಅಲ್ಲೇ ತುಂಡಾಗಿ ಕೊಚ್ಚಾಕ್ಬಿಡ್ತಾನೆ ಅಂತ ಹೇಳಿದ್ದಕ್ಕೆ, ಈಶ್ವರಿಗೆ ತಿರುಗಾಗಿ, ಅದು ಇಷ್ಟೊಂದು ದೊಡ್ಡ ಬಗ್ಗೆ ಯಾರಿಗೆ ಸಿಗುತ್ತೆ ಚಿಕ್ಕತ್ತೆ, ನನ್ನ ಗಂಡನ ಕೈಯಾರೆ ನನ್ನ ಜೀವ ಹೋಗುತ್ತೆ ಅಂದರೆ ಖುಷಿಯಾಗಿ ಸಾಯ್ತೀನಿ ಹೊರತು, ಆ ಫೈಲನ್ನು ಕೊಟ್ಬಿಟ್ಟು ನಮ್ಮ ಮಾಮಯ್ಯನ ಮಾನ ಮರ್ಯಾದೆ ಮಾತ್ರ ಕಳೆಯೋಕ್ಕಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೇ ಎಷ್ಟೇ ಕೊಬ್ಬು ನಿನಗೆ, ನನ್ನ ಇನ್ನೊಂದು ಮುಖ ನೋಡ್ತೀಯಾ, ನನ್ನ ಬಿಸಿ ತಾಗಿಸ್ಬೇಕಾ ನಿನಗೆ ಅಂತ ಜೋರು ಮಾಡ್ತಾ ಇದ್ದಂಗ್ಲೇ ಹೊರಗಡೆಯಿಂದ ಭದ್ರ ಬಂದು ಕರಿತಾ ಇರ್ತಾನೆ. ವಿದ್ಯಾ ಆಯ್ತಾ ಅಂತ ಕೇಳ್ತಾ ಇದ್ದಾಗ ಏನು ಮಾತಾಡೋದಿಲ್ಲ. ಅಷ್ಟರಲ್ಲೇ ರತ್ನ ಗಾಬರಿ ಮಾಡಿಕೊಂಡು, ಅದೇನೋ ಫೈಲು ಕೊಟ್ಬಿಡು ಕಣೆ, ಯಾಕೆ ಇಷ್ಟು ಹಠ ಮಾಡ್ತೀಯಾ ಅಂತ ಅವ್ರ ಅಜ್ಜಿ ಮತ್ತು ಅವರಮ್ಮ, ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಕೊಟ್ಬಿಡು ಕಣೆ ಅಂತ ವಿದ್ಯಾಗೇ ಹೇಳ್ತಾ ಇರ್ತಾರೆ. ಆದರೆ ವಿದ್ಯೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಪ್ರಾಣ ಹೋದರೂ ಸರಿ, ನನ್ನ ಜೀವನ ಹೋದರೂ ಸರಿ, ನಮ್ಮ ಮಾವಯ್ಯನ ಮರ್ಯಾದೆ ಹೋಗೋದಕ್ಕೆ ಮಾತ್ರ ನಾನು ಬಿಡೋಕ್ಕಿಲ್ಲ, ಈ ವಿಚಾರದಲ್ಲಿ ನೀವು ಯಾರು ತಲೆ ಹಾಕಬೇಡಿ ಅಂತ ವಿದ್ಯಾ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಡ್ತಾಳೆ. ಅದಕ್ಕೆ ನಿಂಗೆ
ಯಾಕೆ ಅರ್ಥ ಆಗೋಕ್ಕಿಲ್ಲ ನಾವು ಹೇಳೋದೆಲ್ಲ, ಇಷ್ಟ್ಯಾಕೆ ಹಠ ಮಾಡ್ತೀಯ ನೀನು ಅಂತ ಎಷ್ಟೇ ಕೇಳಿಕೊಂಡ್ರು ಕೇಳೋದಿಲ್ಲ. ನೀವು ಒಂದು ವಿಚಾರ ದೆಪ್ತಿ ಇಟ್ಕೊಳ್ಳಿ ಚಿಕ್ಕತ್ತೆ, ನೀವು ಈ ವಿಚಾರ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯನೇ ಇಲ್ಲ. ನಾನು ಈಗಲೇ ಬೇಕಿದ್ದರೆ ನನ್ನ ಜೀವ ಬಿಟ್ಬಿಡ್ತೀನಿ ಹೊರತು ನಮ್ಮ ಮಾವ ಇನ್ನು ಪ್ರಾಣ ಹೋಗೋವಂಥದ್ದು ಮಾನ ಹೋಗುವಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ ಅಂದಿದ್ದಕ್ಕೆ ಚಿತ್ರನೂ ಕೋಪ ಮಾಡಿಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇರ್ತಾಳೆ. ಆದರೂ ಯಾರಿಗೂ ಮಣಿಯೋದಿಲ್ಲ, ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ತಂದೆ ಹಠ ಹಿಡಿದ್ಬಿಟ್ಟು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳ್ತಾಳೆ. ಬೀರುನಲ್ಲೂ ಇಲ್ಲ, ದುಡ್ಡು ಇಲ್ಲ, ಫೈಲು ಇಲ್ಲ, ಎಲ್ಲಿಟ್ಟಿದ್ಯಾ ಮಡಗ್ಬಿಡು ಕಣೆ, ಇದರಿಂದ ಎಲ್ಲನೂ ಸರಿ ಹೋಯ್ತದೆ. ಸುಮ್ಮನೆ ಹಠ ಮಾಡಿಬಿಟ್ಟು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ನೋಡು ನನ್ನ ಬಿಸಿ ತಾಗಿದ್ರೆ ನೀನು ಉಳಿಯೋಕ್ಕಿಲ್ಲ ಅಂತ ಹೇಳೋಷ್ಟ್ರಲ್ಲೇ ಸರು ಹೋಗ್ಬಿಟ್ಟು ಬಾಗಿಲು ತೆಗಿತಾಳೆ. ಭದ್ರೇಗೌಡ ಒಳಗಡೆ ಬಂದು, ಓ ಚಿಕ್ಕವ್ವ ನೀವು ಇಲ್ಲೇ ಇದ್ದೀರಾ ಅಂತ ಹೇಳಿ ವಿದ್ಯಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆಗ ಎಲ್ಲರೂ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಕಣಮ್ಮಿ, ಇಷ್ಟೊತ್ತಾ ಬೇಕಾಗೋದು ನಿಮಗೆ? ಆಯಿತು ಸರಿ ಬಿರ್ನಿ, ಎಲ್ಲರೂ ಕೆಳಗಡೆ ಬಂದ್ಬಿಡಿ, ಎಲ್ಲ ಶಾಸ್ತ್ರ ಶುರು ಮಾಡಬೇಕು ಅಂತ ಅಮ್ಮಮ್ಮ ಆವಾಗಿಂದ ಹೇಳ್ತಾನೆ ಇದೆ ಅಂತ ಹೇಳಿ ಆ ವಿದ್ಯಾನ ಕರ್ಕೊಂಡು ಹೋಗ್ತಾನೆ. ಆಗ ಅವಳು ಹಿಂದ್ಗಡೆಯಿಂದ ನೋಡಿ ಹೋದಾಗ ಎಷ್ಟೇ ದುರಂಕಾರ ಇವಳಿಗೆ ಈಗ ಹೇಳಿದರೆ ಬುದ್ಧಿ ಬರೋದಿಲ್ಲ, ನಾನೇನು ಅಂತ ತೋರಿಸ್ಬೇಕು ಅಂತ ಹೇಳಿದಾಗ ರತ್ನ ಕೈ ಮುಗಿದ್ಬಿಟ್ಟು, ಅಮ್ಮೋರೆ ಒಂದು ಅವಕಾಶ ಕೊಡಿ, ಈ ಫಂಕ್ಷನ್ ಶುರು ಆಗೋಕ್ಕೆ ಮುಂಚೆನೇ ನಾನು ಅದು ಫೈಲ್ ಎಲ್ಲಿದೆ ಅಂತ ತಿಳ್ಕೊಂಬಿಟ್ಟು ನಿನಗೆ ಹೇಳ್ತೀವಿ ಅಮ್ಮೋರೆ, ದಯವಿಟ್ಟು ದುಡುಕ್ಬೇಡಿ, ಅವಳು ಚಿಕ್ಕವಳು, ಒಂದು ಅವಕಾಶ ಕೊಡಿ ಅಂತ ರತ್ನ ಈಶ್ವರಿ ಹತ್ರ ಬೇಡ್ಕೊಂಡು ಸರು ಮತ್ತು ಅವರಮ್ಮ ಅಲ್ಲಿಂದ ಹೋಗ್ತಾರೆ. ಆಗ ತಾಯಿ ಮಗಳು ನಿಂತ್ಕೊಂಡು ಎಷ್ಟು ದುರಹಂಕಾರ ಇದ್ದರೆ ಇವಳು ಇಷ್ಟೆಲ್ಲ ಆಡ್ತಾಳೆ ಅಂತ ಉರ್ಕೋತಾ ಇರ್ತಾರೆ. ಹಲ್ಲು ಕಿತ್ತ ಹಾವಿನ ಥರ ಬುಸ್ಗುಡ್ತಾ ಇರ್ತಾರೆ. ಅಷ್ಟರಲ್ಲೇ ಭದ್ರೇಗೌಡ ವಿದ್ಯಾನ ಕರ್ಕೊಂಡು ಕೆಳಗಡೆ ಬರ್ತಾನೆ. ಅವಳನ್ನ ನೋಡ್ಬಿಟ್ಟು ನೋಡ್ಲಾ ನನ್ನ ಮುದ್ದು ಸೊಸೆ ಎಷ್ಟು ಸಂದಾಗಿ ಕಾಣ್ತಾಳೆ ಅಂತ ಶಿವರಾಮೇಗೌಡ ಖುಷಿಯಿಂದ ಸಂಭ್ರಮ ಪಡ್ತಾ ಇರ್ತಾನೆ. ಆದರೆ ಮೋಹನಗೆ ಎಲ್ಲ ವಿಚಾರ ಗೊತ್ತಿರೋದ್ರಿಂದ ಮುಖದಲ್ಲಿ ಯಾವುದೇ ಥರದ ಖುಷಿ ಇರೋದಿಲ್ಲ. ಆದರೆ ಈ ಉಳಿದ್ರೆಲ್ಲರಿಗೂ ತುಂಬ ಖುಷಿ ಪಡ್ತಾ ಇರ್ತಾರೆ, ಮನೆಗೆ ಮಗು ಬರ್ತಾ ಇದೆ ಅಂತ ಹೇಳಿ. ಅಮ್ಮಮ್ಮನ ಖುಷಿಗಂತೂ ಪಾರನೇ ಇರೋದಿಲ್ಲ. ಆದರೆ ವಿದ್ಯಾ ಮನಸ್ಸಲ್ಲಿ ಕೊರಗಿದ್ದೇ ಇರುತ್ತೆ. ಅಮ್ಮಮ್ಮ ಸರು ಎಲ್ಲರೂ ಬಂದು ಅಲ್ಲೇ ನಿಂತ್ಕೊಂಡು ಅವಳನ್ನು ಹೊಗಳ್ತಾ ಇದ್ದರೆ, ಅವಳ ಹತ್ರ ಮಾತಾಡ್ತಾ ಇದ್ದರೆ, ಮಗು ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ದರೆ ಅವ್ರಿಗೆ ಒಂಥರ ಚುಚ್ಚದಂಗೆ ಆಗ್ತಾ ಇರುತ್ತೆ, ಗಿಲ್ಟ್ ಕಾಡ್ತಾ ಇರುತ್ತೆ. ನಂತರ ಮುದ್ದು ಸೊಸೆ ತುಂಬ ಸಂದ ಕಾಣಿಸ್ತಾ ಇದ್ದಾಳೆ ಅಂತ ಎಲ್ಲರೂ ಹೊಗಳ್ತಾ ಇದ್ದಾಗಲೇ ಎಲ್ಲರೂ ಕಣ್ಣು ಮುಸ್ಕೋರಿ, ಇವಾಗ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಏನ್ಲ ಮತ್ತೆ ಶುರು ಹಚ್ಕೊಂಡ ನಿನ್ನ ಕೆಲಸ, ಏನ್ಲ ಕ್ವಾಟ್ಲೆ ಅದು ಅಂತ ಅಮ್ಮಮ್ಮ ಕೇಳಿದಾಗ, ಓ ಅಮ್ಮಮ್ಮ ನೀನು ಬಂದ್ಬಿಡು ಹೇಳೋದಕ್ಕೆ ಅಂತ ನನ್ನನ್ನು ಏನಿಲ್ಲ ಅಣ್ತಮ್ಮ ಬಟ್ಟೆ ಒಗ್ದಂಗೆ ಹೋಗಿದ್ಬಿಡ್ತಾನೆ, ಹೇಳಿದರೆ ಸರ್ಪ್ರೈಸ್ ಅಂತ ತಾನೇ ಹೇಳಿರೋದು, ಇರು ಹಸಿ ಅಂತ ಹೇಳ್ತಾನೆ. ನಂತರ ಎಲ್ರಿಗೂ ಕಣ್ಣು ಮುಚ್ಕೊ ಅಂತ ಹೇಳಿ ಬಟ್ಟೆದು ತೊಟ್ಲು ತೊಗೊಬಂದು ಇಟ್ಟಿರ್ತಾನೆ. ಅಮ್ಮಮ್ಮ ಆಗಲೂ ಕೂಡ ಕಾಲು ಎಳಿತಾ, ಏನ್ಲಾ ಇಷ್ಟೆಲ್ಲ ಕಣ್ಣು ಮುಚ್ಕೊ ಅಂತ ಹೇಳಿ ಬಿಳಿ ಬಟ್ಟೆ ತಂದು ಇಟ್ಟಿರೋದಕ್ಕೆ ಅಂದಾಗ, ಅಮ್ಮಮ್ಮ ಹೊಸಿ ಸಮಾಧಾನ, ಬಟ್ಟೆ ಒಳಗಡೆ ಏನಿದೆ ಅದು ಮುಖ್ಯವಾದಿದ್ದು ಅಂತ ಹೇಳಿ ಬಂದು ಬಟ್ಟೆ ತೆಗೆದು ನೋಡಿದಾಗ ತೊಟ್ಲಿರುತ್ತೆ. ಅದನ್ನು ನೋಡಿಬಿಟ್ಟು ಮೋಹನ ಮತ್ತು ವಿದ್ಯೆಗೆ ಮನಸ್ಸು ಚುಚ್ಚುತ್ತೆ. ನಾವು ಎಷ್ಟೊಂದು ಇವ್ರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀವಿ ಅಂತ ಮನಸ್ಸಲ್ಲೇ ನೊಂದ್ಕೋತಾ ಇರ್ತಾರೆ. ಆದರೆ ಉಳಿದವರೆಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ಆ ತೊಟ್ಲನ್ನ ನೋಡಿಬಿಟ್ಟು ಶಿವರಾಮೇಗೌಡರು ಅಮ್ಮಮ್ಮ ಮಾತ್ರ ತುಂಬ ಖುಷಿ ಪಡ್ತಾರೆ. ಏನ್ಲ ಮಗ ಇವಾಗಲೇ ಇಂಥ ತೊಟ್ಲು ತಂದುಬಿಟ್ಟಿದೀಯಾ, ಅಂದರೆ ಮಗ ಎಷ್ಟೊತ್ತಿಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದೀಯ ಅಂದಂಗೆ ಆಯಿತು ಅಂತ ಮಾತಾಡ್ಬಿಟ್ಟು ತೊಟ್ಲದ ವಿಶೇಷತೆ ಬಗ್ಗೆನೂ ಹೇಳ್ತಾನೆ. ಆಯಿತು ಇದನ್ನು ನಾವೆಲ್ಲ ಎತ್ತಿಡ್ತೀವಿ, ನೀವು ಇವಾಗ ಏನು ಶಾಸ್ತ್ರ ಮಾಡಬೇಕು ಮಾಡ್ಕೊಳ್ಳಿ ಅಂತ ಹೇಳಿ ಕ್ವಾಟ್ಲೆ ಮತ್ತು ಭದ್ರೇಗೌಡ ಅದನ್ನು ತೊಟ್ಲು ತೊಗೊಂಡೋಗಿ ಅವ್ರ ಅಮ್ಮನ ರೂಮಲ್ಲಿ ಇಡ್ತಾರೆ. ನಂತರ ಅವ್ರ ಅಮ್ಮನ ಫೋಟೋ ಮುಂದೆ ನಿಂತ್ಕೊಡು, ಈ ತೊಟ್ಲು ಯಾಕೆ ತಂದಿದ್ದಾನೆ ಅಂತ ಕೇಳ್ತಿದ್ದೀಯೇನವ್ವ, ನಾನಂತೂ ನಿನ್ನ ಮಡ್ಲಲ್ಲಿ ಮಲ್ಕೊಳಕ್ಕಾಗಲಿಲ್ಲ, ಆದರೆ ನೀನು ಮಗಳಾಗಿ ನನ್ನ ಮಡ್ಲಲ್ಲೇ ಇರ್ತೀಯ, ಆದರೂ ನೀನು ಸಂದಾಗಿ ನಿದ್ದೆ ಮಾಡಬೇಕಲ್ವೇ, ಅದಕ್ಕೆ ಈ ತೊಟ್ಲು ತರಿಸಿರೋದು ಅಂತ ಮಾತಾಡ್ತಿರ್ಬೇಕಾದ್ರೆ ಕ್ವಾಟ್ಲೆ ಎಮೋಷ್ನಲ್ಲಾಗಿ ನನ್ನ ಅಣ್ತಮ್ಮ ಆಸೆ ಪಟ್ಟಿದ್ದನ್ನು ಬೇಗ ನೆರವೇರಿಸ್ಬಿಡು ದೇವ್ರೆ ಅಂತ ಬೇಡ್ಕೋತಾನೆ. ಈತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. 9 ಜನ ಬಸ್ರಿ ಹೆಂಗಸ್ರನ್ನು ಕರೆಸಿರ್ತಾರೆ.
ಇದೆಲ್ಲನೂ ಚಿತ್ರ ಬಂದು ನೋಡ್ಕೊಂಡು ಹೋಗಿ ಅವ್ರ ಅವ್ವನಿಗೆ ಹೇಳ್ತಾ ಇದ್ದಾಳೆ. ಆದರೆ ಇನ್ನೂ ಹಸಿ ಟೈಮ್ ಇದೆ ಅಂತ ಆಯಿತು ಅನ್ನೋಷ್ಟರಲ್ಲೇ ರಂಜಿನಿ ಕಾಲ್ ಬರುತ್ತೆ. ಸುಭಾಸನ ಹತ್ರ ಇರಿಸ್ಕೊಂಡ್ಬಿಟ್ಟು ತಾವೇ ಸ್ಪೀಕರ್ ಆನ್ ಮಾಡಿಬಿಟ್ಟು ಮಾತಾಡ್ತಾಳೆ. ಆಗ ಯಾರೇ ನೀನು ಅಂತ ಕೇಳ್ತಾ ಇದ್ದಂಗೆ, ಓ ಅತ್ತೆ ನೀವಾ, ನಿಮ್ಮ ಮಗ ಹೆದರ್ಕೊಂಡು ನಿಮಗೆ ಕೊಟ್ಟನಾ ಅಂತ ಹೇಳ್ತಾ ಇರ್ತಾರೆ. ಯಾವಳ್ಳೆ ನೀನು, ನಾನು ಯಾಕೆ ನಿನಗೆ ಅತ್ತೆ ಆಗ್ತೀನಿ, ನಿನ್ನ ಮುಖ ಮೂತಿ ನೋಡಿ ಮಾತಾಡಬೇಕು, ಇಲ್ಲಿ ಎದುರಿಗಿದ್ರೆ ನಿನ್ನನ್ನು ಕಾಲಲ್ಲಿ ತುಳಿದು ಸಾಯಿಸ್ಬಿಡ್ತಾ ಇದ್ದೆ ಅಂತ ಮಾತಾಡ್ತಾ ಇದ್ದಂಗೆ ರಂಜಿನಿ ಕೂಡ ಆ ಕಡೆಯಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಏನೇ ಬೇಕು ನಿನಗೆ ಅಂತ ಕೇಳಿದ್ದಕ್ಕೆ 50 ಲಕ್ಷ ಮತ್ತು 2 ಫೈಲು ಅಂದಿದ್ದಕ್ಕೆ, ದುಡ್ಡು ನೆಪ ಮಾತ್ರ, ಫೈಲ್ ಮಾತ್ರ ಬೇಕಲ್ವೇ ನಿನಗೆ, ಅದು ನಿನಗೆ ಬಂದು ಸೇರುತ್ತೆ, ಅಲ್ಲಿ ಗಂಟ ಬಾಯಿ ಮುಚ್ಕೊಂಡು ಕೂತಿರು, ನಿಂದು ಪಾಪದ ಕೊಡ ತುಂಬಿದೆ ಅಂತ ಅನಿಸುತ್ತೆ, ನಿನ್ನ ಬಾಯಿಗೆ ನೀನೇ ಮಣ್ಣು ಹಾಕತ್ತೀಯ ಅಂತಂದರೆ ಯಾರೇನೇ ಮಾಡೋಕ್ಕಾಗುತ್ತೆ, ಅನುಭವಿಸ್ತೀಯಾ, ಇನ್ನೂ ಸ್ವಲ್ಪ ಹೊತ್ತಲ್ಲಿ ಆ ಫೈಲ್ ಬಂದು ನಿನಗೆ ಸೇರುತ್ತೆ ಅಂತ ಫೋನ್ ಇಡ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಧನ್ಯವಾದಗಳು. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.